ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲ್ ಅನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಈ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿದೆಯೇ? ದೇವರೇ, ನೀನು ನಿಜವಾಗಿಯೂ ನೋಡುತ್ತಿದ್ದೀಯಾ? ನಾನು ಅಳುತ್ತಿದ್ದೇನೆ, ಪ್ರಾರ್ಥಿಸುತ್ತಿದ್ದೇನೆ, ಆದರೂ ಏಕೆ ಇಷ್ಟು ತಡ ಮಾಡುತ್ತಿದ್ದೀಯಾ ಎಂದು ಅನೇಕರು ಈ ಪ್ರಶ್ನೆಯನ್ನು ಬಾಯಿ ತೆರೆದು ಕೇಳುವುದಿಲ್ಲ. ಆದರೆ ಒಳಗೆ ಇದೇ ಪ್ರಶ್ನೆಯಿಂದ ಬಳಲುತ್ತಿರುತ್ತಾರೆ. ದೇವರು ಇದ್ದರೆ ಹೀಗೆ ಏಕೆ ನಡೆಯುತ್ತಿದೆ ಎಂದು ಈ ಮಾತುಗಳನ್ನು ಹೇಳಿಕೊಳ್ಳುವುದು ಪಾಪವಲ್ಲ. ಏಕೆಂದರೆ ಬೈಬಲ್ನಲ್ಲಿಯೂ ದೇವರ ಮಕ್ಕಳು ಇದೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಆದರೆ ಸಮಸ್ಯೆ ಯಾವಾಗ ಉಂಟಾಗುತ್ತದೆ ಎಂದರೆ ಈ ತಡವನ್ನು ಅರ್ಥ ಮಾಡಿಕೊಳ್ಳಲಾಗದೆ ದೇವರ ಮೇಲಿನ ನಮ್ಮ ನಂಬಿಕೆಯೇ ಕಡಿಮೆಯಾದಾಗ ಅಲ್ಲಿಯೇ ನಾವು ಕುಸಿದು ಬೀಳುತ್ತೇವೆ. ಇಂದು ನಾನು ನಿಮಗೆ ಉಪದೇಶ ನೀಡಲು ಮಾತ್ರ ಮಾತನಾಡುತ್ತಿಲ್ಲ. ನಿಮ್ಮ ಹೃದಯದೊಳಗೆ ಮೌನವಾಗಿ ಇರುವ ಆ ಪ್ರಶ್ನೆಗೆ ದೇವರ ವಾಕ್ಯದ ಮೂಲಕ ಉತ್ತರವನ್ನು ತೋರಿಸಲು ಮಾತನಾಡುತ್ತಿದ್ದೇನೆ. ದಯವಿಟ್ಟು ನಿಮ್ಮ ಮನಸ್ಸನ್ನು ಮುಚ್ಚಿಕೊಳ್ಳಬೇಡಿ. ಈ ಮಾತುಗಳು ಮೃದುವಾಗಿರಲಾರವು, ಆದರೆ ನಿಜವಾಗಿರುತ್ತವೆ. ಏಕೆಂದರೆ ದೇವರ ತಡವು ಶಿಕ್ಷೆಯಲ್ಲ, ಅದರ ಹಿಂದೆ ಒಂದು ಉದ್ದೇಶವಿದೆ. ಆ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಲಾಗದಿದ್ದರೆ ನಾವು ದೇವರ ಪ್ರೀತಿಯನ್ನೇ ಅನುಮಾನಿಸಲು ಪ್ರಾರಂಭಿಸುತ್ತೇವೆ. ನಮ್ಮಲ್ಲಿ ಅನೇಕರು ಹೀಗೆ ಯೋಚಿಸುತ್ತೇವೆ: ದೇವರು ತಕ್ಷಣವೇ ಉತ್ತರಿಸಿದರೆ ಮಾತ್ರ ಆತನು ಒಳ್ಳೆಯ ದೇವರು ಎಂದು. ಆದರೆ ಬೈಬಲ್ನಲ್ಲಿ ದೇವರು ತಕ್ಷಣ ಕಾರ್ಯ ಮಾಡಿದ ಸಂದರ್ಭಗಳಿಗಿಂತ ತಡ ಮಾಡಿ ಕಾರ್ಯ ಮಾಡಿದ ಸಂದರ್ಭಗಳೇ ಹೆಚ್ಚು. ಏಕೆಂದರೆ ದೇವರು ನಮ್ಮ ಸಮಯಪಟ್ಟಿಯ ಪ್ರಕಾರ ಕೆಲಸ ಮಾಡುವುದಿಲ್ಲ, ಆತನು ತನ್ನ ಉದ್ದೇಶದ ಪ್ರಕಾರ ಕೆಲಸ ಮಾಡುತ್ತಾರೆ. ಪ್ರವಾದಿಯಾದ ಹಬಕ್ಕೂಕನು ಇದೇ ಗೊಂದಲದಲ್ಲಿದ್ದನು. ತನ್ನ ಸುತ್ತಲೂ ಅನ್ಯಾಯ ಮತ್ತು ದುಷ್ಟತನವನ್ನು ನೋಡುತ್ತಾ, ದೇವರೇ, ನೀನು ಏಕೆ ಮೌನವಾಗಿದ್ದೀಯಾ ಎಂದು ಕೇಳಿದನು. ಆಗ ದೇವರು ಏನು ಹೇಳಿದರು ಎಂಬುದನ್ನು ನೋಡೋಣ. ಹಬಕ್ಕೂಕ 2ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ಬರೆಯಲಾಗಿದೆ: ಸೂಕ್ತ ಹಾಗೂ ನಿಯಮಿತ ಕಾಲದಲ್ಲಿ ಆ ದರ್ಶನದಲ್ಲಿ ಕಂಡದ್ದು ನೆರವೇರುವುದು, ಅದರ ಅಂತಿಮ ಪರಿಣಾಮ ಶೀಘ್ರದಲ್ಲೇ ಗೊತ್ತಾಗುವುದು. ತಡವಾದರೂ ಅದಕ್ಕೆ ಕಾದಿರು, ಅದು ಖಂಡಿತವಾಗಿ ಕೈಗೂಡುವುದು ಎಂದು ಹೇಳಲಾಗಿದೆ. ನಮಗೆ ಅದು ತಡವೆಂದು ಅನಿಸುತ್ತದೆ, ಆದರೆ ದೇವರ ದೃಷ್ಟಿಯಲ್ಲಿ ಅದು ತಡವಲ್ಲ. ನಮ್ಮ ಗಡಿಯಾರ ಒಂದು, ದೇವರ ಗಡಿಯಾರ ಮತ್ತೊಂದು. ನಾವು ಅಳುತ್ತಿರುವಾಗಲೂ ದೇವರು ಕೆಲಸ ಮಾಡುತ್ತಲೇ ಇರುತ್ತಾರೆ. ನಮಗೆ ಅದು ಕಾಣುತ್ತಿಲ್ಲ ಎಂದಷ್ಟೇ. ಇಲ್ಲಿ ಒಂದು ಸತ್ಯವನ್ನು ಹೇಳಬೇಕು: ದೇವರ ತಡವು ನಮಗೆ ನೋವನ್ನು ಉಂಟು ಮಾಡಬಹುದು, ಆದರೆ ಅದೇ ತಡವು ನಮ್ಮನ್ನು ಬದಲಾಯಿಸುತ್ತದೆ. ತಕ್ಷಣ ಉತ್ತರ ದೊರೆತರೆ ನಮ್ಮ ಸ್ವಭಾವ ಬದಲಾಗದೇ ಇರಬಹುದು, ನಮ್ಮೊಳಗಿನ ಅಹಂಕಾರ ಹೊರಗೆ ಬಾರದಿರಬಹುದು, ನಮ್ಮ ನಂಬಿಕೆಯು ಪರೀಕ್ಷಿಸಲ್ಪಡದೇ ಇರಬಹುದು. ಆದರೆ ತಡವಾದಾಗ ನಾವು ಪ್ರಾರ್ಥನೆಯನ್ನು ನಿಲ್ಲಿಸುತ್ತೇವೆಯೇ, ದೇವರನ್ನು ದೂಷಿಸುತ್ತೇವೆಯೇ, ಅಥವಾ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲುತ್ತೇವೆಯೇ ಎಂಬುದು ಹೊರಬರುತ್ತದೆ. ಅನೇಕರು ದೇವರೊಂದಿಗೆ ಪ್ರಾರ್ಥನೆ ಮಾಡುವುದಿಲ್ಲ, ಬದಲಾಗಿ ದೇವರೊಂದಿಗೆ ಒಪ್ಪಂದ ಮಾಡಿಕೊಳ್ಳುತ್ತಾರೆ. ನೀನು ಇದನ್ನು ಮಾಡಿದರೆ ನಾನು ಇದನ್ನು ಮಾಡುತ್ತೇನೆ ಎಂದು. ದೇವರು ಹಾಗೆ ಕೆಲಸ ಮಾಡುವುದಿಲ್ಲ. ದೇವರು ತಂದೆ, ವ್ಯಾಪಾರಿಯಲ್ಲ. ತಡವಾದ ಮೂಲಕ ದೇವರು ನಮ್ಮ ಉದ್ದೇಶಗಳನ್ನು ಶುದ್ಧೀಕರಿಸುತ್ತಾರೆ. ನಾವು ದೇವರನ್ನೇ ನಿರೀಕ್ಷಿಸುತ್ತಿದ್ದೇವೆಯೇ ಅಥವಾ ಆತನ ಕೈಯಲ್ಲಿರುವ ಆಶೀರ್ವಾದವನ್ನು ನಿರೀಕ್ಷಿಸುತ್ತಿದ್ದೇವೆಯೇ ಎಂಬುದು ತಡದ ಸಮಯದಲ್ಲಿಯೇ ಹೊರಬರುತ್ತದೆ. ಈಗ ಒಂದು ಘಟನೆ ನೆನಪಿಸಿಕೊಳ್ಳೋಣ. ಇದು ಬಹಳ ಮಂದಿಗೆ ತಿಳಿದಿರುವ ವಿಷಯವೇ, ಆದರೆ ಅದರ ಬಗ್ಗೆ ಆಳವಾಗಿ ಯೋಚಿಸುವುದಿಲ್ಲ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಲಾಜರನು ಅನಾರೋಗ್ಯದಲ್ಲಿದ್ದಾಗ ಮಾರ್ತಾ ಮತ್ತು ಮರಿಯಳು ಯೇಸುವಿಗೆ ಸಂದೇಶ ಕಳುಹಿಸಿದರು: ಪ್ರಭುವೇ, ನೀನು ಪ್ರೀತಿಸುವವನು ಅನಾರೋಗ್ಯದಲ್ಲಿದ್ದಾನೆ ಎಂದು. ಯೇಸು ಅವನನ್ನು ಪ್ರೀತಿಸುತ್ತಿದ್ದರು. ಹಾಗಾದರೆ ಪ್ರೀತಿಸುತ್ತಿದ್ದ ಕಾರಣ ತಕ್ಷಣವೇ ಹೋಗಿ ಅವನನ್ನು ಗುಣಪಡಿಸಬೇಕಲ್ಲವೇ ಎಂದು ನಾವು ಯೋಚಿಸುತ್ತೇವೆ. ಆದರೆ ಬೈಬಲ್ ಏನು ಹೇಳುತ್ತದೆ ಎಂಬುದನ್ನು ನೋಡಿರಿ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ಬರೆಯಲಾಗಿದೆ: ಲಾಜರನು ಅಸ್ವಸ್ಥನಾಗಿದ್ದನೆಂದು ಆತನು ಕೇಳಿದ ಮೇಲೆಯೂ 2 ದಿನ ತಾನಿದ್ದ ಸ್ಥಳದಲ್ಲೇ ಉಳಿದುಕೊಂಡರು ಎಂದು. ಇದರ ಅರ್ಥವೇನೆಂದರೆ, ಪ್ರೀತಿ ಇದ್ದರೆ ತಕ್ಷಣವೇ ಬರಬೇಕು ಎಂಬುದು ನಮ್ಮ ತರ್ಕ. ಆದರೆ ಯೇಸು ತಡ ಮಾಡಿದರು. ಈ ತಡದ ಕಾರಣದಿಂದ ಲಾಜರನು ಸತ್ತನು. ಮಾರ್ತಾ ಮತ್ತು ಮರಿಯಳ ಹೃದಯ ಒಡೆದು ಹೋಯಿತು. ಆದರೆ ಆ ತಡದ ಮೂಲಕ ಒಂದು ಮಹಾ ಮಹಿಮೆ ಪ್ರಕಟವಾಯಿತು. ಯೇಸು ತಕ್ಷಣವೇ ಗುಣಪಡಿಸಿದ್ದರೆ ಒಬ್ಬ ರೋಗಿ ಗುಣಮುಖನಾಗುತ್ತಿದ್ದನು. ಆದರೆ ತಡ ಮಾಡಿದ ಕಾರಣದಿಂದ ಒಬ್ಬ ಸತ್ತವನು ಜೀವಂತನಾಗಿ ಎದ್ದು ಬಂದನು. ದೇವರು ನಮಗೆ ಒಂದು ಸಣ್ಣ ಉತ್ತರವನ್ನು ಮಾತ್ರ ನೀಡುವುದಕ್ಕಾಗಿ ಅಲ್ಲ, ಒಂದು ದೊಡ್ಡ ಉದ್ದೇಶವನ್ನು ಸಿದ್ಧಪಡಿಸುತ್ತಾ ತಡ ಮಾಡುತ್ತಾರೆ. ಇಲ್ಲಿ ಒಂದು ಬಹಳ ಮುಖ್ಯವಾದ ಮಾತಿದೆ: ದೇವರ ತಡವು ಎಂದಿಗೂ ನಿರ್ಲಕ್ಷ್ಯವಲ್ಲ. ಯೇಸು ತಡ ಮಾಡಿದಾಗಲೂ ಆತನ ಹೃದಯವು ಲಾಜರನ ಕುಟುಂಬದೊಂದಿಗೆ ಇತ್ತು. ಆತನು ಲಾಜರನ ಕುಟುಂಬವನ್ನು ಕೈಬಿಡಲಿಲ್ಲ. ನಮ್ಮ ಜೀವನದಲ್ಲಿಯೂ ಅದೇ ಸತ್ಯ. ನಾವು ದೇವರು ಬಹುಶಃ ನಮ್ಮನ್ನು ಮರೆತಿರಬಹುದು ಎಂದುಕೊಳ್ಳುತ್ತೇವೆ, ಆದರೆ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತದೆ, ಆತನು ಮರೆಯುವುದಿಲ್ಲ. ಕೀರ್ತನೆಗಳ ಗ್ರಂಥದಲ್ಲಿ ದಾವೀದನು ಅನೇಕ ಬಾರಿ ದೇವರೇ
ದೇವರೇ ಇನ್ನೆಷ್ಟು ಕಾಲ ಎಂದು ಕೇಳಿದ್ದಾನೆ. ಕೀರ್ತನೆ 27ನೇ ಅಧ್ಯಾಯದ 14ನೇ ವಚನದಲ್ಲಿ ಹೀಗೆ ಹೇಳಲಾಗಿದೆ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು ಎಂದು. ನಿರೀಕ್ಷಿಸುವುದು ಸುಲಭವಲ್ಲ. ನಿರೀಕ್ಷೆ ಎಂದರೆ ನೋವಿನ ಮಧ್ಯೆಯೂ ಇರುವ ನಂಬಿಕೆ. ಉತ್ತರ ದೊರೆಯದಿದ್ದರೂ ದೇವರು ಒಳ್ಳೆಯವನೇ ಎಂದು ನಂಬುವುದೇ ನಿರೀಕ್ಷೆ. ಈಗ ಒಂದು ಕಠಿಣವಾದ ಸತ್ಯವನ್ನು ಹೇಳಬೇಕು. ನಾವು ದೇವರ ತಡವನ್ನು ದ್ವೇಷಿಸುತ್ತೇವೆ, ಆದರೆ ನಮ್ಮ ಪಾಪಗಳ ಮೇಲೆ ಆತನು ತೋರಿಸುವ ಸಹನೆಯನ್ನು ಇಷ್ಟಪಡುತ್ತೇವೆ. ನಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ದೇವರು ತಕ್ಷಣವೇ ತೀರ್ಪು ನೀಡಲಿಲ್ಲ. ನಮ್ಮ ತಪ್ಪುಗಳು, ನಮ್ಮ ದಂಗೆ, ನಮ್ಮ ನಿರ್ಲಕ್ಷ್ಯದ ಮೇಲೆಯೂ ಆತನು ತಾಳ್ಮೆಯಿಂದ ಇದ್ದನು. ಏಕೆಂದರೆ ನಾವು ನಾಶವಾಗಬೇಕೆಂದು ಆತನು ಬಯಸುವುದಿಲ್ಲ, ಬದಲಾಗಿ ನಾವು ಬದಲಾಗಬೇಕೆಂದು ಬಯಸುತ್ತಾರೆ. 2 ಪೇತ್ರನು ಬರೆದ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನದಲ್ಲಿ ಹೀಗೆ ಹೇಳಲಾಗಿದೆ, ಕರ್ತನು ತನ್ನ ವಾಗ್ದಾನಗಳನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆ ಎಂಬುದಾಗಿ ಕೆಲವರು ತಿಳಿದುಕೊಂಡಿರುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾರೊಬ್ಬನು ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ಪಶ್ಚಾತ್ತಾಪ ಪಡಬೇಕೆಂದು ಅಪೇಕ್ಷಿಸುವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ ಎಂದು ಬರೆಯಲಾಗಿದೆ. ನಮಗೆ ಅನುಕೂಲವಾಗುವಾಗ ದೇವರು ತಡ ಮಾಡಬೇಕೆಂದು ನಾವು ಬಯಸುತ್ತೇವೆ, ಆದರೆ ನಮಗೆ ಅಗತ್ಯವಿರುವ ವಿಷಯದಲ್ಲಿ ಆತನು ತಡ ಮಾಡಿದಾಗ ಮಾತ್ರ ದೇವರನ್ನು ದೂಷಿಸುತ್ತೇವೆ. ಆದರೆ ಇದೇ ತಡದ ಕಾರಣದಿಂದಲೇ ನಾವು ಇಂದು ಜೀವಂತವಾಗಿದ್ದೇವೆ, ರಕ್ಷಣೆಯನ್ನು ಪಡೆದಿದ್ದೇವೆ. ಈ ಮಾತುಗಳನ್ನು ಕೇಳುತ್ತಿರುವಾಗ ನಿಮ್ಮಲ್ಲಿ ಕೆಲವರಿಗೆ ಹೀಗೆ ಅನಿಸಬಹುದು, ಸರಿ, ದೇವರು ಒಳ್ಳೆಯವನೇ, ಆದರೆ ನನ್ನ ನೋವು ಏನು, ನನ್ನ ಕಣ್ಣೀರು ಆತನ ಲೆಕ್ಕದಲ್ಲಿ ಇಲ್ಲವೇ ಎಂದು. ಕೇಳಿರಿ, ದೇವರು ನಮ್ಮ ಕಣ್ಣೀರನ್ನು ಎಂದಿಗೂ ಅಲ್ಪವಾಗಿ ನೋಡುವುದಿಲ್ಲ, ಆದರೆ ನಮ್ಮ ಕಣ್ಣೀರಿಗಿಂತಲೂ ಆತನು ನಮ್ಮ ಆತ್ಮವನ್ನು ಹೆಚ್ಚು ಗಮನಿಸುತ್ತಾರೆ. ನಾವು ಈ ಭೂಮಿಯ ಮೇಲೆ ಕೇವಲ ಆರಾಮವಾಗಿ ಬದುಕಬೇಕೆಂದು ಅಲ್ಲ, ನಿತ್ಯ ಜೀವಕ್ಕೆ ಸಿದ್ಧರಾಗಬೇಕೆಂದು ಆತನು ನಮ್ಮ ಜೀವನದಲ್ಲಿ ಕಾರ್ಯ ಮಾಡುತ್ತಾರೆ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 28ನೇ ವಚನದಲ್ಲಿ ಹೀಗೆ ಬರೆಯಲಾಗಿದೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಒಳ್ಳೆಯದಕ್ಕಾಗಿಯೇ ಆಗುವುದೆಂದು ನಮಗೆ ತಿಳಿದಿದೆ. ಎಲ್ಲ ಸಂಗತಿಗಳು ಎಂದರೆ ಒಳ್ಳೆಯ ಸಂಗತಿಗಳು ಮಾತ್ರವಲ್ಲ, ತಡೆಗಳು, ನೋವುಗಳು, ನಿರಾಶೆಗಳು ಸಹ ಸೇರಿವೆ. ಇವೆಲ್ಲವುಗಳ ಮೂಲಕ ದೇವರು ನಮ್ಮನ್ನು ಒಂದು ನಿರ್ದಿಷ್ಟ ರೂಪಕ್ಕೆ ರೂಪಿಸುತ್ತಿದ್ದಾರೆ. ಇಲ್ಲಿಯೇ ನಾವು ಸ್ವಲ್ಪ ನಿಂತು ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳಬೇಕು. ದೇವರು ಉತ್ತರ ನೀಡುವುದರಲ್ಲಿ ತಡ ಮಾಡುತ್ತಿರುವಾಗ ನಾನು ಏನು ಮಾಡುತ್ತಿದ್ದೇನೆ? ನಾನು ಪ್ರಾರ್ಥನೆಯನ್ನು ನಿಲ್ಲಿಸಿದ್ದೇನೆಯೇ? ಸಭೆಯಿಂದ ದೂರವಾಗಿದ್ದೇನೆಯೇ? ದೇವರು ನನ್ನನ್ನು ಮೋಸಗೊಳಿಸಿದ್ದಾರೆ ಎಂದುಕೊಂಡಿದ್ದೇನೆಯೇ? ಅಥವಾ ಇನ್ನೂ ಆತನ ಪಾದಗಳ ಬಳಿಯೇ ಇದ್ದೇನೆಯೇ? ತಡವು ನಮ್ಮ ನಂಬಿಕೆಗೆ ಕನ್ನಡಿಯಂತಿದೆ, ಅದರಲ್ಲಿಯೇ ನಮ್ಮ ನಿಜವಾದ ರೂಪ ಕಾಣಿಸುತ್ತದೆ. ಅನೇಕರು ದೇವರನ್ನು ಆತನ ಆಶೀರ್ವಾದಗಳಿಗಾಗಿ ಪ್ರೀತಿಸುತ್ತಾರೆ. ಆಶೀರ್ವಾದಗಳು ನಿಂತು ಹೋದರೆ ಅವರ ಪ್ರಾರ್ಥನೆಯೂ ನಿಂತು ಹೋಗುತ್ತದೆ. ಆದರೆ ನಿಜವಾದ ವಿಶ್ವಾಸಿಯು ದೇವರನ್ನು ಆತನ ಸ್ವಭಾವಕ್ಕಾಗಿ ಪ್ರೀತಿಸುತ್ತಾನೆ. ಉತ್ತರ ಬಂದರೂ ಬರದಿದ್ದರೂ ಆತನು ಒಳ್ಳೆಯ ದೇವರೇ ಎಂದು ಒಪ್ಪಿಕೊಳ್ಳುತ್ತಾನೆ. ಈ ಹಂತದಲ್ಲಿ ನಾವು ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು, ದೇವರು ತಡವು ಎಂದಿಗೂ ಖಾಲಿಯಾಗಿರುವುದಿಲ್ಲ. ನಮಗೆ ಏನು ನಡೆಯುತ್ತಿಲ್ಲವೆಂದು ಅನಿಸಿದರೂ ಒಳಗೆ ದೇವರು ಬೇರೆ ಒಂದು ಕಾರ್ಯವನ್ನು ಮಾಡುತ್ತಿರುತ್ತಾರೆ. ಆತನು ನಮ್ಮ ಸಹನೆಯನ್ನು ಹೆಚ್ಚಿಸುತ್ತಾರೆ, ನಮ್ಮ ಪ್ರಾರ್ಥನೆಯ ಆಳವನ್ನು ಹೆಚ್ಚಿಸುತ್ತಾರೆ, ನಮ್ಮ ಅಹಂಕಾರವನ್ನು ಹೊರತೆಗೆದು ಬದಲಾಯಿಸುತ್ತಾರೆ, ನಮಗೆ ಕಾಣದ ಶತ್ರುಗಳಿಂದ ನಮ್ಮನ್ನು ಕಾಪಾಡುತ್ತಾರೆ. ತಕ್ಷಣವೇ ಉತ್ತರ ದೊರೆತಿದ್ದರೆ ನಾವು ನಾಶವಾಗುತ್ತಿದ್ದ ಕೆಲವು ಸಂದರ್ಭಗಳು ಇರಬಹುದು, ಆದರೆ ದೇವರು ಎಲ್ಲವನ್ನು ಮುಂಚಿತವಾಗಿಯೇ ನೋಡುವ ದೇವರು. ಇಂದು ನಮಗೆ ಅರ್ಥವಾಗದಿದ್ದರೂ ನಾಳೆ ಹಿಂತಿರುಗಿ ನೋಡಿದಾಗ ಅರ್ಥವಾಗುತ್ತದೆ. ಆತನು ಕಾರ್ಯ ಮಾಡುತ್ತಾರೆ. ದೇವರು ಏಕೆ ತಡ ಮಾಡುತ್ತಾರೆ ಎಂಬುದನ್ನು ಮಾತ್ರ ನೋಡಬಾರದು, ಆ ತಡದ ಮೂಲಕ ಆತನು ನಮ್ಮೊಳಗೆ ಏನನ್ನು ನಿರ್ವಹಿಸುತ್ತಿದ್ದಾರೆ ಎಂಬುದನ್ನು ನೋಡಬೇಕು. ದೇವರ ತಡವು ನಮ್ಮ ಜೀವನದಲ್ಲಿ ಖಾಲಿ ಸಮಯವಲ್ಲ, ಅದು ದೇವರ ಕಾರ್ಯಾಗಾರ. ನಮಗೆ ಹೊರಗೆ ಏನು ಬದಲಾಗುತ್ತಿಲ್ಲವೆಂದು ಅನಿಸಬಹುದು, ಆದರೆ ಒಳಗಿನಿಂದ ದೇವರು ನಮ್ಮ ಬೇರುಗಳನ್ನು ಸ್ಪರ್ಶಿಸುತ್ತಾರೆ. ನಾವು ಹೊರಗೆ ಬಯಸುವುದು ಪರಿಸ್ಥಿತಿಯ ಬದಲಾವಣೆ, ಆದರೆ ದೇವರು ಒಳಗೆ ಬಯಸುವುದು ನಮ್ಮ ಸ್ವಭಾವದ ಬದಲಾವಣೆ. ಪರಿಸ್ಥಿತಿ ಬದಲಾದರೆ ನಾವು ಸಂತೋಷ ಪಡುತ್ತೇವೆ, ಆದರೆ ಸ್ವಭಾವ ಬದಲಾದರೆ ನಾವು ಸ್ಥಿರವಾಗಿ ನಿಲ್ಲುತ್ತೇವೆ. ದೇವರು ಸುಲಭವಾಗಿ ಕುಸಿದು ಹೋಗುವಂತಹ ಆಶೀರ್ವಾದಗಳನ್ನು ನೀಡುವುದಿಲ್ಲ, ಅವುಗಳನ್ನು ಹೊತ್ತುಕೊಂಡು ಸ್ಥಿರವಾಗಿ ನಿಲ್ಲಬಲ್ಲಂತಹ ಜನರನ್ನು ಆತನು ಸಿದ್ಧಪಡಿಸುತ್ತಾರೆ. ಅದಕ್ಕಾಗಿಯೇ ನಾವು ತಡೆದುಕೊಳ್ಳಲಾಗದ ಆಶೀರ್ವಾದವನ್ನು ಆತನು ತಕ್ಷಣ ನೀಡುವುದಿಲ್ಲ. ಮೊದಲು ಆ ಆಶೀರ್ವಾದದ ಭಾರವನ್ನು ಹೊರುವುದಕ್ಕೆ ತಕ್ಕವರಾಗಿ ನಮ್ಮನ್ನು ಸಿದ್ಧಪಡಿಸುತ್ತಾರೆ. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ನಾವು ದೇವರ ತಡವನ್ನು ಶಾಪವೆಂದು ನೋಡುತ್ತೇವೆ, ಆದರೆ ಅರ್ಥ ಮಾಡಿಕೊಂಡರೆ ಅದೇ ತಡವು ಒಂದು ವರವಾಗಿ ಮಾರ್ಪಡುತ್ತದೆ. ಬೈಬಲ್ನಲ್ಲಿ ದೇವರು ವಾಗ್ದಾನ ಮಾಡಿ ಅದರ ನೆರವೇರಿಕೆಯಲ್ಲಿ ತಡವಾದವರನ್ನು ನೋಡಿ ಅಬ್ರಹಾಮನು ಅದಕ್ಕೆ ಒಂದು
ಉತ್ತಮ ಉದಾಹರಣೆ. ದೇವರು ಆತನಿಗೆ, ನಿನ್ನ ಸಂತತಿಯು ಆಕಾಶದ ನಕ್ಷತ್ರಗಳಂತೆ ಇರುವುದು ಎಂದು ವಾಗ್ದಾನ ಮಾಡಿದರು. ಆದರೆ ಆ ವಾಗ್ದಾನ ನೆರವೇರುವುದಕ್ಕೆ ವರ್ಷಗಳೇ ಬೇಕಾಯಿತು. ಆ ಮಧ್ಯದಲ್ಲಿ ಅಬ್ರಹಾಮನು ತಪ್ಪು ಮಾಡಿದನು, ಹಾಗಾಗಿ ಅಗರಳ ಘಟನೆ ನಡೆಯಿತು. ಆದರೂ ದೇವರು ತನ್ನ ವಾಗ್ದಾನವನ್ನು ಬದಲಾಯಿಸಲಿಲ್ಲ, ಏಕೆಂದರೆ ದೇವರು ನಮ್ಮ ತಪ್ಪುಗಳಿಗಿಂತ ದೊಡ್ಡವರು. ಆತನ ತಡವು ವಾಗ್ದಾನದ ರದ್ದತಿ ಅಲ್ಲ, ಅದು ನಮ್ಮ ನಂಬಿಕೆಯನ್ನು ಬಲಪಡಿಸುವ ಒಂದು ಪ್ರಯಾಣ. ರೋಮಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 20 ಮತ್ತು 21ನೇ ವಚನಗಳಲ್ಲಿ ಹೀಗೆ ಹೇಳಲಾಗಿದೆ: ಅಬ್ರಹಾಮನು ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿಂತನಾಗಲಿಲ್ಲ, ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ್ಣ ದೃಢತೆಯುಳ್ಳವನಾದನು ಎಂದು ಬರೆಯಲಾಗಿದೆ. ತಡದ ಮಧ್ಯದಲ್ಲಿಯೂ ಸಹ ನಂಬಿಕೆ ಬೆಳೆಯಿತು. ಅದೇ ದೇವರ ಉದ್ದೇಶ. ನಮ್ಮ ಜೀವನದಲ್ಲಿಯೂ ಇದೇ ನಡೆಯುತ್ತದೆ. ದೇವರು ಒಂದು ಮಾತನ್ನು ಹೇಳಿದರೆ, ಒಂದು ಕರೆಯನ್ನು ನೀಡಿದರೆ, ಒಂದು ವಾಗ್ದಾನವನ್ನು ತೋರಿಸಿದರೆ, ಆದರೆ ವರ್ಷಗಳೇ ಕಳೆಯುತ್ತಿವೆ, ಏನೂ ನಡೆಯುತ್ತಿಲ್ಲ. ಇಲ್ಲಿಯೇ ಅನೇಕರು ನಿಂತು ಹೋಗುತ್ತಾರೆ. ಬಹುಶಃ ದೇವರು ಹೀಗೆ ಹೇಳಲೇ ಇಲ್ಲವೇನೋ ಎಂದುಕೊಳ್ಳುತ್ತಾರೆ. ಆದರೆ ಸತ್ಯವೇನೆಂದರೆ, ದೇವರು ಹೇಳಿದ್ದಾರೆ ಎಂಬ ಕಾರಣಕ್ಕಾಗಿಯೇ ತಡವಾಗುತ್ತದೆ. ತಕ್ಷಣವೇ ಅದು ನೆರವೇರಿಬಿಟ್ಟರೆ ನಾವು ಅಹಂಕಾರದಿಂದ ನಾಶವಾಗಬಹುದು, ದೇವರನ್ನೇ ಮರೆತು ಬಿಡಬಹುದು. ಅದಕ್ಕಾಗಿಯೇ ದೇವರು ಕೆಲವೊಮ್ಮೆ ನಮ್ಮನ್ನು ಕೆಳಗೆ ಇಡುತ್ತಾರೆ, ನಮ್ಮನ್ನು ಮೊಣಕಾಲುಗಳ ಮೇಲೆ ಬರುವಂತೆ ಮಾಡುತ್ತಾರೆ, ಪ್ರಾರ್ಥನೆಯ ಮೇಲೆ ಅವಲಂಬಿತರಾಗುವಂತೆ ಮಾಡುತ್ತಾರೆ. ತಡವು ನಮ್ಮನ್ನು ದೇವರಿಗೆ ಹತ್ತಿರ ಮಾಡುತ್ತಿದ್ದರೆ ಅದು ಆಶೀರ್ವಾದವೇ, ಆದರೆ ತಡವು ನಮ್ಮನ್ನು ದೇವರಿಂದ ದೂರ ಮಾಡುತ್ತಿದ್ದರೆ ಅದು ನಮ್ಮ ಹೃದಯದಲ್ಲಿರುವ ಸಮಸ್ಯೆ. ಈಗ ಒಂದು ಕಠಿಣವಾದ ಪ್ರಶ್ನೆಯನ್ನು ಕೇಳಬೇಕು. ದೇವರು ತಡ ಮಾಡುತ್ತಿರುವಾಗ ನಾವು ಪರ್ಯಾಯ ಮಾರ್ಗಗಳನ್ನು ಹುಡುಕುತ್ತೇವೆಯೇ? ನಮ್ಮ ಸ್ವಂತ ಆಲೋಚನೆಗಳ ಪ್ರಕಾರ ಕಾರ್ಯ ಮಾಡಲು ಪ್ರಯತ್ನಿಸುತ್ತೇವೆಯೇ? ದೇವರ ಮಾತನ್ನು ಬದಿಗಿಟ್ಟು ನಮ್ಮ ಸ್ವಂತ ಶಕ್ತಿಯಿಂದ ಎಲ್ಲವನ್ನು ಮಾಡಲು ನೋಡುತ್ತೇವೆಯೇ? ಅನೇಕ ಬಾರಿ ದೇವರ ತಡವು ನಮ್ಮ ತಾಳ್ಮೆಯನ್ನು ಮಾತ್ರವಲ್ಲ, ನಮ್ಮ ವಿಧೇಯತೆಯನ್ನು ಪರೀಕ್ಷಿಸುತ್ತದೆ. ನಾವು ಆತನ ಮಾತಿನ ಮೇಲೆ ನಿಂತುಕೊಳ್ಳುತ್ತಿದ್ದೇವೆಯೇ ಅಥವಾ ನಮ್ಮ ಸ್ವಂತ ಬುದ್ಧಿಯ ಪ್ರಕಾರ ನಡೆಯುತ್ತಿದ್ದೇವೆಯೇ ಎಂಬುದನ್ನು ಅದು ಪರೀಕ್ಷಿಸುತ್ತದೆ. ದೇವರು ಮೌನವಾಗಿರುವಾಗಲೂ ಆತನ ಮಾತು ಬದಲಾಗುವುದಿಲ್ಲ. ಆತನು ಹೇಳಿದ ಮಾತು ಸ್ಥಿರವಾಗಿಯೇ ಇರುತ್ತದೆ. ನಾವು ಸ್ಥಿರವಾಗಿ ನಿಲ್ಲುತ್ತೇವೆಯೇ ಎಂಬುದೇ ಪ್ರಶ್ನೆ. ಇಲ್ಲಿ ಒಂದು ಭಯಾನಕವಾದ ಸತ್ಯವನ್ನು ಹೇಳಬೇಕು. ದೇವರ ತಡಕ್ಕಿಂತಲೂ ಅಪಾಯಕಾರಿಯಾದದ್ದು ನಮ್ಮ ಆತುರ. ದೇವರು ನಿಲ್ಲು ಎಂದಾಗ ನಾವು ಮುಂದೆ ಓಡುತ್ತೇವೆ. ದೇವರು ಕಾದಿರು ಎಂದಾಗ ನಾವು ಬಾಗಿಲುಗಳನ್ನು ತಟ್ಟಲು ಪ್ರಾರಂಭಿಸುತ್ತೇವೆ. ನಮ್ಮ ಆತುರದ ಕಾರಣದಿಂದಲೇ ಅನೇಕ ನಿರ್ಧಾರಗಳು ತಪ್ಪಾಗಿ ಪರಿಣಮಿಸಿವೆ. ಆದರೆ ನಂತರ ನಾವು ದೇವರನ್ನೇ ದೂಷಿಸುತ್ತೇವೆ. ಸತ್ಯವೇನೆಂದರೆ, ದೇವರು ತಡ ಮಾಡಿದ್ದಲ್ಲ, ನಾವು ಕಾಯಲು ಸಾಧ್ಯವಾಗಲಿಲ್ಲ. ದೇವರ ತಡವು ನಮ್ಮನ್ನು ಕಾಪಾಡುವ ಒಂದು ಗೋಡೆಯಂತಿರುತ್ತದೆ. ನಾವು ಆ ಗೋಡೆಯನ್ನು ದಾಟಿದಾಗಲೇ ಗಾಯಗೊಳ್ಳುತ್ತೇವೆ. ಈಗ ನಾವು ಮತ್ತೊಂದು ದೃಷ್ಟಿಕೋನವನ್ನು ನೋಡಬೇಕು. ದೇವರ ತಡವು ನಮಗಾಗಿ ಮಾತ್ರವಲ್ಲ, ನಮ್ಮ ಮೂಲಕ ಮತ್ತೊಬ್ಬರಿಗೂ ಪ್ರಯೋಜನವಾಗುವ ಉದ್ದೇಶವನ್ನು ಹೊಂದಿರಬಹುದು. ಯೇಸು ತಡಮಾಡಿದ ಲಾಜರನ ಘಟನೆಯಲ್ಲಿ ಯೇಸು ಕೇವಲ ಆ ಒಂದು ಕುಟುಂಬಕ್ಕಷ್ಟೇ ಅಲ್ಲ, ಸುತ್ತಲಿದ್ದ ಎಲ್ಲರಿಗೂ ದೇವರ ಮಹಿಮೆಯನ್ನು ತೋರಿಸಿದರು. ನಮ್ಮ ಜೀವನದಲ್ಲಿಯೂ ಅದೇ ರೀತಿಯಾಗಿ ದೇವರು ನಮ್ಮ ಮೂಲಕ ಒಂದು ಸಾಕ್ಷಿಯನ್ನು ಸಿದ್ಧಪಡಿಸುತ್ತಿದ್ದಾರೆ. ನಮ್ಮ ನೋವು ವ್ಯರ್ಥವಲ್ಲ, ನಮ್ಮ ನಿರೀಕ್ಷೆ ವ್ಯರ್ಥವಲ್ಲ, ನಮ್ಮ ಕಣ್ಣೀರು ವ್ಯರ್ಥವಲ್ಲ. ಅವುಗಳ ಮೂಲಕ ಯಾರಾದರೂ ಒಬ್ಬರು ದೇವರನ್ನು ಕಾಣಬಹುದು. ಆದರೆ ನಾವು ಮಧ್ಯದಲ್ಲಿಯೇ ಕೈಬಿಟ್ಟರೆ ಆ ಸಾಕ್ಷಿಯು ಹುಟ್ಟುವುದಿಲ್ಲ. ಈ ಮಾತು ನಿಮ್ಮ ಹೃದಯಕ್ಕೆ ತಾಕಬೇಕು. ದೇವರ ತಡವು ನಮ್ಮನ್ನು ಈ ಭೂಮಿಗಾಗಿ ಮಾತ್ರವಲ್ಲ, ಪರಲೋಕಕ್ಕಾಗಿ ಸಿದ್ಧಪಡಿಸುತ್ತದೆ. ನಾವು ಈ ಜೀವನವನ್ನೇ ಅಂತಿಮವೆಂದು ಭಾವಿಸುತ್ತೇವೆ, ಆದರೆ ದೇವರು ನಿತ್ಯತೆಯನ್ನು ನೋಡುತ್ತಾರೆ. ಈ ಕ್ಷಣಿಕವಾದ ಕಷ್ಟಗಳು ನಿತ್ಯವಾದ ಮಹಿಮೆಗೆ ನಮ್ಮನ್ನು ಸಿದ್ಧಪಡಿಸುತ್ತವೆ. ದೇವರು ನಮ್ಮನ್ನು ಕೇವಲ ಆರಾಮವಾಗಿರಿಸಲು ಬಯಸುವುದಿಲ್ಲ, ನಮ್ಮನ್ನು ಶುದ್ಧಪಡಿಸಲು ಬಯಸುತ್ತಾರೆ. ಅದಕ್ಕಾಗಿಯೇ ತಡವಾಗುತ್ತದೆ. ನಾವು ಇಲ್ಲಿ ಬಲವಾಗಿ ನಿಂತುಕೊಂಡರೆ ಮಾತ್ರ ಅಲ್ಲಿ ಕಿರೀಟವಿರುತ್ತದೆ. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳದವರು ದೇವರ ತಡವನ್ನು ತಾಳಿಕೊಳ್ಳಲು ಸಾಧ್ಯವಿಲ್ಲ. ಈಗ ಒಂದು ಆತ್ಮ ಪರಿಶೀಲನೆ ಅಗತ್ಯ. ನೀವು ದೇವರ ತಡವನ್ನು ಹೇಗೆ ನೋಡುತ್ತಿದ್ದೀರಿ? ಶಿಕ್ಷೆಯಾಗಿ ನೋಡುತ್ತಿದ್ದೀರಾ? ನಿರ್ಲಕ್ಷ್ಯವೆಂದು ನೋಡುತ್ತಿದ್ದೀರಾ? ಅಥವಾ ತರಬೇತಿ ಎಂದು ನೋಡುತ್ತಿದ್ದೀರಾ? ದೇವರು ನಿಮ್ಮ ಜೀವನದಲ್ಲಿ ಯಾವುದನ್ನಾದರೂ ನಿಧಾನವಾಗಿ ತೆಗೆದುಕೊಳ್ಳುತ್ತಿದ್ದಾರೆ, ಯಾವುದನ್ನಾದರೂ ನಿಧಾನವಾಗಿ ಕಟ್ಟುತ್ತಿದ್ದಾರೆ, ಅದು ಆತನ ಪ್ರೀತಿಯಾಗಿದೆ. ಆತನು ಒಂದೇ ಕ್ಷಣದಲ್ಲಿ ಎಲ್ಲವನ್ನು ಕೆಡುವುದಿಲ್ಲ, ಒಂದೇ ಕ್ಷಣದಲ್ಲಿ ಎಲ್ಲವನ್ನು ಕಟ್ಟುವುದಿಲ್ಲ. ಆತನು ಕ್ರಮೇಣ ಕಾರ್ಯ ಮಾಡುತ್ತಾರೆ. ನಾವು ತಾಳಿಕೊಳ್ಳುವಷ್ಟು, ನಾವು ಕಲಿಯುವಷ್ಟು. ಇಲ್ಲಿ ನಾವು ಒಂದು ಎಚ್ಚರಿಕೆಯನ್ನು ನೀಡಬೇಕು. ದೇವರು ತಡ ಮಾಡುತ್ತಿದ್ದಾರೆ ಎಂದು ನಾವು ಅಲಕ್ಷ್ಯದಿಂದ ಇರಬಹುದೇ? ಸರಿ, ದೇವರು ತಡ ಮಾಡುತ್ತಿದ್ದಾರೆ ಎಂದುಕೊಂಡು ಪಾಪದೊಂದಿಗೆ ರಾಜಿ ಮಾಡಿಕೊಳ್ಳಬಹುದೇ? ಅದು ಅಪಾಯಕಾರಿ. ತಡವೆಂದರೆ ಸ್ವತಂತ್ರವಲ್ಲ, ಅದು ಪರಿಶುದ್ಧತೆಗೆ ನೀಡಿದ ಕರೆಯಾಗಿದೆ. ದೇವರು ತಡ ಮಾಡುತ್ತಿರುವಾಗ ನಾವು ಇನ್ನಷ್ಟು ಜಾಗರೂಕರಾಗಿರಬೇಕು, ಇನ್ನಷ್ಟು ಪ್ರಾರ್ಥನೆಯಲ್ಲಿರಬೇಕು, ಇನ್ನಷ್ಟು ವಿನಯದಿಂದ ಇರಬೇಕು. ಏಕೆಂದರೆ ದೇವರು ತನ್ನ ಸಮಯದಲ್ಲಿ ಯಾವ ಕ್ಷಣದಲ್ಲಾದರೂ ಕಾರ್ಯ ಮಾಡಬಹುದು. ಆತನ ಸಮಯ ಬಂದಾಗ ನಾವು ಸಿದ್ಧರಾಗಿರಬೇಕು. ಈಗ ಕೊನೆಯದಾಗಿ ನಿಮಗೆ ಒಂದು ನಿರೀಕ್ಷೆಯ ಮಾತನ್ನು ಹೇಳುತ್ತೇನೆ. ದೇವರು ತಡ ಮಾಡುತ್ತಿದ್ದಾರೆ ಎಂದರೆ ಆತನು ನಿಮ್ಮೊಂದಿಗೆ ಮಾಡಬೇಕಾದ ಕಾರ್ಯ ಇನ್ನೂ ಮುಗಿದಿಲ್ಲ ಎಂಬುದೇ ಅದರ ಅರ್ಥ. ಆತನು
ಆತನು ತನ್ನ ಕೈಗಳನ್ನು ನಿಮ್ಮ ಮೇಲಿಂದ ತೆಗೆದುಕೊಂಡಿಲ್ಲ. ಆತನ ದೃಷ್ಟಿಯು ಇನ್ನೂ ನಿಮ್ಮ ಮೇಲೆಯೇ ಇದೆ. ನೀವು ಇನ್ನೂ ಪ್ರಾರ್ಥಿಸುತ್ತಿದ್ದರೆ, ಇನ್ನು ದೇವರಿಗಾಗಿ ಆತೊರೆಯುತ್ತಿದ್ದರೆ, ಇನ್ನು ಪಾಪವನ್ನು ದ್ವೇಷಿಸುತ್ತಿದ್ದರೆ ಆ ತಡವು ನಿಮ್ಮನ್ನು ನಾಶ ಮಾಡುವುದಿಲ್ಲ, ಅದು ನಿಮ್ಮನ್ನು ಬಲಪಡಿಸುತ್ತದೆ. ಕೊನೆಗೆ ನೀವು ಹಿಂತಿರುಗಿ ನೋಡುತ್ತಾ ಹೀಗೆ ಹೇಳುವಿರಿ, ದೇವರೇ, ನೀನು ತಡಮಾಡಿದ್ದಕ್ಕಾಗಿ ಧನ್ಯವಾದಗಳು. ಈ ಮಾತುಗಳೊಂದಿಗೆ ನಾನು ನಿಮ್ಮನ್ನು ಒಂದು ಪ್ರಶ್ನೆಯೊಂದಿಗೆ ಬಿಡುತ್ತೇನೆ. ದೇವರು ನಿಮ್ಮ ಜೀವನದಲ್ಲಿ ತಡ ಮಾಡುತ್ತಿದ್ದಾರೆ ಎಂದರೆ ನೀವು ಆತನಿಗೆ ಎದುರು ಮಾತನಾಡುತ್ತೀರಾ ಅಥವಾ ಆತನ ಪಾದಗಳ ಬಳಿಯಲ್ಲಿಯೇ ಕುಳಿತುಕೊಳ್ಳುತ್ತೀರಾ? ನೀವು ಕೇವಲ ಉತ್ತರವನ್ನು ಬಯಸುತ್ತೀರಾ ಅಥವಾ ಆತನ ಸ್ವಭಾವದ ಮೇಲೆ ನಂಬಿಕೆ ಇಡುತ್ತೀರಾ? ಈ ಸಂದೇಶವು ನಿಮ್ಮ ಹೃದಯವನ್ನು ಮುಟ್ಟಿದರೆ ಇದನ್ನು ಮತ್ತೊಬ್ಬರೊಂದಿಗೆ ಹಂಚಿಕೊಳ್ಳಿ, ಏಕೆಂದರೆ ಇಂದು ಯಾರೋ ಒಬ್ಬರು ದೇವರ ತಡೆಯ ಕಾರಣದಿಂದಲೇ ತಮ್ಮ ನಂಬಿಕೆಯನ್ನು ಕಳೆದುಕೊಳ್ಳುವ ಅಂಚಿನಲ್ಲಿರಬಹುದು. ನೀವು ಹಂಚಿಕೊಳ್ಳುವ ಒಂದು ಮಾತು ಅವರನ್ನು ನಿಲ್ಲಿಸಬಹುದು. ದೇವರು ತಡ ಮಾಡುತ್ತಾರೆ, ಆದರೆ ಆತನು ಎಂದಿಗೂ ತಪ್ಪು ಮಾಡುವುದಿಲ್ಲ. ಆ ನಂಬಿಕೆಯೊಂದಿಗೆ ಮುಂದಕ್ಕೆ ನಡೆಯಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕೃಪೆಯಲ್ಲಿ ಬಲವಾಗಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತನಾದ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೆನ್.